ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಾನಿವತ್ತು ನಿಮಗೆ ತೋರ್ಸೋಕೆ ಬಂದಿರೋ ಗಾಡಿ ಆಲ್ ನ್ಯೂ ರಾಯಲ್ ಎನ್ಫೀಲ್ಡ್ ಗುರಿಲ್ಲಾ 450. ಮುಂದೆ ಮೀಟ್ರ್ ಬೋರ್ಡ್ ನೋಡೋದಾದರೆ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ, ಬ್ಲೂಟೂತ್ ಕನೆಕ್ಟಿವಿಟಿ, ಮ್ಯಾಪಿಂಗ್ ಎಲ್ಲ ಇದೆ ಇದರಲ್ಲಿರೋ ಮಿರರ್ಸು ತುಂಬ ಸಣ್ಣದಿದೆ ನೋಡಿ. ಅಲ್ಲಿ ನೋಡೋದಾದರೆ ಟೆಲಿಸ್ಕೋಪಿಕ್ ಫೋಕ್ಸು, ಇದು 43 mm ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಅಡ್ಜಸ್ಟಬಲ್ ಮೋನೋಸಾಕ್ ಸಸ್ಪೆನ್ಷನ್ ಕೂಡ ಇದೆ. ಬ್ಯಾಕಲ್ಲಿ ನೋಡೋದಾದರೆ ಆ್ಯಸ್ ಇಟ್ ಈಸ್ ಇಂಟಿಗ್ರೇಟೆಡ್ ಟೈಲ್ ಲೈಟ್ ಇದೆ. ಅಲ್ಲಿ 17 inches ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಟೈರ್ ಸೈಜ್ ಬಂದುಬಿಟ್ಟಿದ್ರದ್ದು 120/70 R17R ಇದೆ. ಅಲ್ಲೂ ಕೂಡ 17 inches ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಟೈರ್ ಸೈಜ್ ಬಂದುಬಿಟ್ಟು 160/60 R17 ಇದು. ಟೈರ್ ಸೈಜ್ ಸ್ವಲ್ಪ ದೊಡ್ಡದಾಗೇ ಇದೆ, ಟೈರ್ ತುಂಬ ವೈಡ್ ಆಗಿದೆ. ಅಲ್ಲಿ ನೋಡೋದಾದರೆ 310 mm ಡಿಸ್ಪ್ಲೇಟ್ ಇದೆ. ಅಲ್ಲಾದರೆ 270 mm ಡಿಸ್ಪ್ಲೇಟ್ ಕೊಟ್ಟಿದ್ದಾರೆ. ಅದೇ ವೈಬ್ರೆ ಬ್ರೇಕ್ಸ್. ಇದರಲ್ಲಿ ಕೆಳಗಡೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಈ ಗಾರ್ಡು ಅಷ್ಟೊಂದೇನು ಗಟ್ಟಿ ಇಲ್ಲ, ಫೈಬರ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಬಟ್ ಫುಲ್ ಏನು ಕವರ್ ಏನು ಮಾಡಲ್ಲ ನೋಡಿ. ಮಳೆ ಬಂದರೆ ಕೆಸರಲ್ಲಿ ಈ ಥರ ಗಲೀಜಾಗುತ್ತೆ. ಹಿಮಾಲಯನ್ 450ಲಿ 220 mm ಗ್ರೌಂಡ್ ಕ್ಲಿಯರೆನ್ಸ್ ಇತ್ತು. ಇದರಲ್ಲಿ 145 ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಬಟ್ ಸಿಟಿ ರೈಡ್ಸ್ಗೆಲ್ಲ ಓಕೆ. ಎಲ್ಲೂ ಭಾಳ ಕೆಳಗೆ ಕೊಟ್ಟಿದ್ದಾರೆ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ 175 ಕೊಟ್ಟಿದ್ದಾರೆ. ಇಟ್ಸ್ ಓಕೆ. ನಾವು ಇಂಜಿನ್ ಸ್ಪೆಕ್ಸ್ ಬಗ್ಗೆ ನೋಡೋದಾದರೆ ಸೇಮ್ ಸಿಂಗಲ್ ಸಿಲಿಂಡರ್ 452cc ಇಂಜಿನ್ನು. ಸೇಮ್ ಹಿಮಾಲಯನ್ 450 ಏನಿದೆ ಸೇಮ್ ಇಂಜಿನ್ನೇ. ಹಿಮಾಲಯನ್ 450ಗೂ ಗುರಿಲ್ಲಾ 450ಗೂ ಸ್ವಲ್ಪ ಮ್ಯಾಪಿಂಗ್ ಚೇಂಜ್ ಇದೆ ಇಂಜಿನಲ್ಲಿ. ಪವರ್ ಡೆಲಿವರಿ ಆಗಿರ್ಬೋದು ಮತ್ತು ಫ್ಯೂಲ್ ರೇಷು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬೇರೆ ಏನೂ ಚೇಂಜಸ್ ಮಾಡಿಲ್ಲ ಇಂಜಿನ್ ವೈಸ್ ಬಂದರೆ. ಶೋರೂಮ್ ಕಡೆಯಿಂದನೇ ರೇಡಿಯೇಟರ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಶೋರೂಮಿಂದನೇ. ಇದರಲ್ಲಿ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಇದೆ. ಹಿಮಾಲಯನಲ್ಲಿ 17 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ಜಸ್ಟ್ 11 ಲೀಟರ್ಸ್ ಕೊಟ್ಟಿದ್ದಾರೆ ಅಷ್ಟೇ ಟ್ಯಾಂಕ್ ಕೆಪಾಸಿಟಿ. ಈ ಗಾಡೀಲಿರೋ ಪವರ್ಗೆ ತುಂಬ ಚಿಕ್ಕ ಟ್ಯಾಂಕೆ ಅಂತಲೇ ಹೇಳ್ಬೋದು. ಇದರಲ್ಲಿ ಸೀಟ್ ಹೈಟ್ ನೋಡೋದಾದರೆ 780 mm ಕೊಟ್ಟಿದ್ದಾರೆ. ಒಟ್ಟು 5 feet ಇರೋರಿಗೆ ಸಖತ್ತಾಗಿದೆ. ಫ್ರಂಟಲ್ಲಿ ಸೀಟ್ ನೋಡೋದಾದರೆ ತುಂಬ ಸ್ಮೂತ್ ಇದೆ. ಬಟ್ ಪಿಲಿಯನ್ಗೆ ತುಂಬ ಸಣ್ಣದಾಯಿತು, ಇಷ್ಟೇ ಇರೋದು ಪಿಲಿಯನ್ಗೆ. ಹಿಂದೆ ಯಾರಾದರೂ ಕೂರಿಸ್ಕೊಂಡು ಒಂದೇ ಸಲ ಥ್ರಾಟಲ್ ಕೊಟ್ಟರೆ ಕಾಲೆತ್ಕೊಳೋದು ಗ್ಯಾರಂಟಿ. ತುಂಬ ಸಣ್ಣದಿದೆ. ಗಾಡಿಗೆ ಕಾಂಪಿಟೇಟರ್ ಅಂತ ಹೇಳಿದ್ರೆ ಟ್ರಯಂಪ್ ಸ್ಪೀಡ್ 400 ಅಂತಲೇ ಹೇಳ್ಬೋದು. 3,50,000 ಆ ರೇಂಜಲ್ಲಿ, ಆ ಪ್ರೈಸ್ ರೇಂಜಲ್ಲಿ ಗಾಡಿ ಹುಡುಕ್ತಿದ್ರೆ ಈ ಗಾಡಿ ಆರಾಮಾಗಿ ತಗೋಬೋದು. ಯು ಕ್ಯಾನ್ ಗೋ ಫಾರ್ ಇಟ್. ಈಗ ದುಡ್ಡು ಹಾಕಿದಂಗೆ ಪೈಸಾ ವಸೂಲ್ ಅಂತಾರಲ್ಲ, ಸೇಮ್ ಈ ಗಾಡಿ ತೊಗೊಂಡ್ರೆ ಫುಲ್ಲು ಪೈಸಾ ವಸೂಲೆ. ಯಾಕಂದರೆ ಪವರ್ ಹಂಗಿದೆ ಗುರು. ಈಸಿಯಾಗಿ ಕಾಂಪಿಟೇಟ್ ಕೊಡುತ್ತೆ ಬೇರೆ ಗಾಡಿಗೆ ಹೋಲಿಸ್ಕೊಂಡ್ರೆ. ಆರನ್ ನೋಡ್ಬೋದು, ಆರನ್ ಕೂಡ ಸ್ವಲ್ಪ ಲೌಡಾಗೆ ಇದೆ. ರಿಫೈನ್ಡ್ ಇಂಜಿನ್ ಅಂತಲೇ ಹೇಳ್ಬೋದು ಈ ಗಾಡಿನ. ಅಷ್ಟು ಸ್ಮೂತಾಗಿದೆ ಗಾಡಿ ಓಡಿಸುವಾಗ. ಹೋಲಿಸ್ಕೊಂಡಿದ್ದ ಗಾಡಿಗೂ ಈ ಗಾಡಿಗೂ ವೈಬ್ರೇಷನ್ಸ್ ತುಂಬ ಕಮ್ಮಿ ಇದೆ. 7000 RPMಗೆ ಹೋದಾಗ ಆ್ಯಸ್ ಇಟ್ ಈಸ್ ಸ್ವಲ್ಪ ವೈಬ್ರೇಷನ್ ಅನಿಸುತ್ತೆ. ಅದು ಬಿಟ್ಟರೆ ಮತ್ತೆ ಎಲ್ಲೂ ವೈಬ್ರೇಷನ್ ಕಾಣಿಸಲ್ಲ. ಗಾಡಿ ಹೀಗಿದೆ, ನೋಡ್ಕೊಂಬಿಡಿ ಒಂದ್ಸಲ.